ಕೇಕ್ ತಕವ ಎಷ್ಟೊತ್ತಾಗಿದ್ದು ಹೋಗ ಹಾಲು ಬಿಡ್ಸ್ಕೊಬೇಕು ಹೋಗಿ. ಹಾಲ ಹಾ ಯಾನ ನನ್ನ ಬರ ಹಾಂ ಈಗ ಹಾಲು ಬಿಡ್ಸ್ಕೊಬ ಅಂತಿದೆ. ಇನ್ನೊಂದು ಗಳಿಗಾದ್ಮೇಲೆ ಕೊತ್ತಂಬರಿ ಸೊಪ್ಪು ತಗೊಬ ಅಂತಿದೆ. ಆಮೇಲೆ ರವೆ ತಗೊಬ ಅಂತಿದೆ. ಆಮೇಲೆ ಕರಿಬೇವು ಸೊಪ್ಪು ತಗೊಬ ಅಂತಿದೆ. ಆಮೇಲೆ ಟಮಟನ್ ತಗೊಬ ಅಂತಿದೆ. ಆಮೇಲೆ ಈರುಳ್ಳಿ ತಗೊಬ ಅಂತಿದೆ. ಹಾಂ ಆ ಗಂಡು ಸ್ಕೂಲಿಗೆ ಫೀಸ್ ಕಟ್ಟಿಲ್ಲ, ಸ್ಕೂಲಿಗೆ ಫೀಸ್ ಕಟ್ಟು ಅಂತಿದೆ. ಹಾಂ ಆ ಗ್ಯಾಸ್ ಇಲ್ಲ, ಗ್ಯಾಸ್ ತುಂಬಿಸ್ಕೊಬ ಅಂತಿದೆ. ಅಕ್ಕಿ ಇಲ್ಲ, ಅಕ್ಕಿ ತಗೊಬ ಅಂತಿದೆ. ಹಾಂ ಆಯಿತಾ, ಅಲ್ಲಿಂದ ಕರೆದು ತರಕಾರಿ ಒಂದು ಇಲ್ಲ, ತರಕಾರಿ ತಂದು ಕೊಡುವಂತಿದೆ. ಎಲ್ಲ ತಪ್ಪು ನಿಂದುವಲ್ಲ, ಹಾಂ ನಮ್ಮ ಅಪ್ಪಂದುವಲ್ಲ, ನಂದು ಯಾತಿಗೆ ಬೇಕಾಯ್ತು ನನಗೆ ಇದೆಲ್ಲ. ನನ್ನ ಬರ ಕಟ್ಕೊಂಡು ಕಡಗಂಟು ಅನುಭವಿಸು ನನ್ನ ಕಟ್ಕೊಂಡು ತಪ್ಪಗ ನಿನ್ ಕಷ್ಟ ಹೇಳ್ಬಿಟ್ಟಕ್ಕಪ್ಪ ನೀನು. ನನ್ನ ಕಷ್ಟ ಹೇಳ್ತೀನಿ ಕೇಳು. ಹೇಳು. ನಮ್ಮ ಮಟ್ಟಿಲಿ ಮನೆಯಿಂದ ಈಚೆಗೆ ಕಳಿಸ್ತೀನಿಲ್ಲ, ಒಂದು ನೀರಿಗೆ ಕಳಿಸ್ತಿರ್ನಿಲ್ಲ. ಸ್ಕೂಲ್ಗೆ ಹೋದ್ರೆ ಮನೆಗೆ ಬಂದ್ರೆ ಮನೇಲಿ ಏನು ಸ್ಕೂಲಲ್ಲಿ ಏನು ಹೋಮ್ವರ್ಕ್ ಕೊಡ್ತಾರೆ ಅದು ಬರ್ಕೊಂಡು ನೆಮ್ಮದಿಯಾಗಿ ಅಟ್ಟಿರ್ತಿದ್ದೆ ನಾನು. ಆಯಿತಾ, ನಮ್ಮವ್ವ ನಂಗೆ ಏನು ಉಣ್ಬೇಕು ಏನು ತಿನ್ಬೇಕು ಅಂತ ಕೇಳಿದ್ರೆ ಅದನ್ನೇ ಮಾಡ್ಕೊಡ್ತಿದ್ದ. ಅರ್ಥ ಆಯ್ತಾ? ಇವತ್ತು ನಂಗೆ ಪುಳಿಯೋಗರೆ ಬೇಕು ಅಂದ್ರೆ ಪುಳಿಯೋಗರೆ, ಉಪ್ಪಿಟ್ಟು ಬೇಕು ಅಂದ್ರೆ ಉಪ್ಪಿಟ್ಟು, ಚಿತ್ರಾನ್ನ ಬೇಕು ಅಂದ್ರೆ ಚಿತ್ರಾನ್ನ, ಬಾತ್ ಬೇಕು ಅಂದ್ರೆ ಬಾತು, ನಂಗೆ ಇವತ್ತು ದೋಸೆ ಬೇಕು ಅಂದ್ರೆ ದೋಸೆ, ಚಪಾತಿ ಬೇಕು ಅಂದ್ರೆ ಚಪಾತಿ, ಇಡ್ಲಿ ಬೇಕು ಅಂದ್ರೆ ಇಡ್ಲಿ, ನಂಗೆ ರವೆ ರೊಟ್ಟಿ ಬೇಕು ಅಂದ್ರೆ ರವೆ ರೊಟ್ಟಿ, ನಂಗೆ ರಾಗಿ ದೋಸೆ ಬೇಕು ಅಂದ್ರೆ ರಾಗಿ ದೋಸೆ. ಇಷ್ಟನ್ನೆಲ್ಲ ನಂಗೆ ಮಾಡ್ಕೊಡ್ತಿದ್ದ ನಮ್ಮವ್ವ ಕೇಳ್ದೆಟ್ಟಿಗೆ. ಇಷ್ಟೆಲ್ಲನೂ ಬಿಟ್ಬಿಟ್ಟು ನಿನ್ನ ಕಟ್ಕೊಂಡು ತಪ್ಪಗ ನನಗೆ ಅದ್ರ ಮಾತಿರ್ಲಿ ನನ್ನ ಅಚ್ಚುಕಟ್ಟಾಗ ಸಾರು ಮಾಡ್ಕೊಂಡಕ್ಕಾಯ್ತಿಲ್ಲ. ನನ್ನ ಜೀವನ ಒಂದು ಸಾರು ಆಗ್ಬಿಟ್ಟದ ಈಗ. ನಿಮ್ಗೆಲ್ಲನೂ ಮಾಡ್ಕೊಡ್ತೀನಿ ಅಂದ್ರೆ ನೀವಪ್ಪ ಒಳ್ಳೆ ಶ್ರೀಮಂತ ಮನೇಲಿ ನಿಮ್ಮನ್ನು ಬದ ಮಾಡ್ಕೊಂಡಿದ್ದ. ಮಸ್ತಾಗ ಅಪ್ಪನ ಮನೆಯಿಂದ ಕಾಲು ಕಳಿಸ್ತಿದ್ರು, ಮಾಡ್ಕೊಂಡು ಮಾಡಿ ಕೊಡ್ತಿದ್ರು. ನಿಮ್ಮ ಉಂಟಿದ್ದ ನಾಪ ಶ್ರೀಮಂತನ ಯೋಗಿ ಪಡೆದಿದ್ದು ಯೋಗಿಗ, ಜೋಗಿ ಪಡೆದಿದ್ದು ಜೋಗಿಗ. ಓಹಾ ಈ ಮನೆ ಒಳಗೆ ಕಷ್ಟ ಸುಖ ಕೂಲಿ ಮಾಡ್ಕೊಬಂದು ಸಂಪಾದನೆ ಮಾಡಿ ನಿನ್ನ ಕೈ ಕೊಟ್ಟು ಎಲ್ಲನೂ ಮನೆಗೆ ತಂದಾಕಮ್ಮ ನಾನಕಲ್ಲ ನೀನಲ್ಲ. ಮಾತಾಡು ಹೊಡ್ಗಿರಿ ಬೇಡ ನೀನು. ನೀನು ತಂದಾಕ್ಬಿಟ್ರೆ ಆಗೋಯ್ತು ನಿನ್ಗ. ತಂದಾಕ್ಬಿಟ್ಟಿಗೆ ನಿಂಗ ಮಾಡಿ ಸುಮ್ಮನೆ ಇಕ್ಬಿಡ್ಬೇಕು ಅಲ್ವಾ? ಅದನ್ನ ಇರಲಿ ಇಲ್ಲದೇ ಇರಲಿ ಮನೇಲಿ ಎಲ್ಲನೂ ಅನುಸರಿಸ್ಕೊಂಡು ಎಲ್ಲನೂ ಮಾಡಾಕವ ನಾನು, ತಂದಾಕವ ನೀನಾದ್ರೆ ಅದನ್ನ ಮಾಡಾಕವ ಯಾರ? ನಾನು 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 ಸದ್ಯಕ್ಕಪ್ಪಯ್ ಯಾರನ್ನು ಆಡಲಿಲ್ಲ. ಸಮಾಯ್ತು ಹೊರಗಿರು ಬೇಡ ನಂಗಿನ್ನು ಹತ್ತು ಬಿಡ್ತಿದ್ದ ನಮ್ಮಲ್ಲ. ಅದು ಯಾವ ಥರ ಹೊಡೆದವ ಅಯ್ಯೋ ನನ್ನ ಕಲೆ ಆಗಿಲ್ಲಕ್ಕಪ್ಪ. ಇದಕ್ಕ ಈಗ ತಗೋ ಸುಮ್ಮನೆ ಇದಾಗ್ತಾ ಓಡಾಡ್ತಿದ್ದೆ. ನಾನು ಒಂದು ವಾರ ಆಯ್ತು ಹೇಳಿಕೆ ಹೋಗಿಲ್ಲ ಕಣ. ಹೇಳಕ್ ಹೋಗಿಲ್ಲ? ಇದಕ್ಕೆ ಯಾನ ಔಷಧಿ ಕೊಡೋಣಪ್ಪ? ಯಾನ ಔಷಧಿ ಕೊಟ್ಟೆ. ಚಿಕ್ಕದ್ರಲ್ಲಿ ಚಿಕ್ಕ ಕೂಸಾಗಿದ್ದಾಗ ಕೂಸು ಹಿಡ್ಕೊಂಡಿಲ್ಲ ಅಂದ್ರೆ ಹುಣ್ಸೆ ನಾರು ಮಾಡ್ತಿದ್ರು ಕೂಸಿನ ತಿಕ್ಕ. ಈಗ ನಂಗೆ ಒಂದು ವಾರ ಆಗೋದಲ್ಲ, ನಾ ಏನು ಮಾಡಿಕೊಳ್ಳಪ್ಪ, ನಂಗೆ ಕಲ್ ತಡ್ಕೊಳಕ. ಆಗ ಹುಣ್ಸ ನಾರ ಹಾಕ್ತಿದ್ರು, ಈಗ ನಿಂಗ ಹುಣ್ಸ ನಾರ ಆಗಲ್ಲ, ಹುಣ್ಸ ಬೇರ್ನ ತಂದು ಸಿಗಿಸ್ಬೇಕು. ಆಯ್ತಿಲ್ಲ ಕಪ್ಪ, ನನ್ನ ಕೈ ಡಾಕ್ಟರ್ ತೋರಿಸ್ತಿದ್ದೆ ಬೇಕಾದ್ರೆ ಒಂದು ಟಿಂಬರ್ ಮರ ಒತ್ಕೊಂಡು ಹೋಗ್ಬೋದು, ಒತ್ಕೊಂಡೋಗಿ ಇಡ್ಬೋದು, ತಡ್ಕೊಬೋದು. ಇದು ಮಾತ್ರ ತಡ್ಕೊಳಕ್ಕಾಗಲ್ಲ ಕಪ್ಪೋಯ್. ಸದ್ಯ ಅಗ್ರ ಆಯ್ತು ಕಪ್ಪೋಯ್. ಅಬ್ಬಾ ಇಷ್ಟು ಸಮಾಧಾನ ಆಯ್ತಲ್ಲ ಘಟಕ್ಕ. ವಾಗಾಗ ಬಸ್ ರೇಂಗ್ಸ್ನಾಗ ಅವಳಿ ಈಟ ಆಡ್ಕೊಂಡು ಮಿಳ್ಳ ಆಡ್ಕೊಂಡು ಅದೆಲ್ಲ ಪೀಗೇನ ನಡ್ಕೊಂಡಿದ್ದೆ ಅಂದ್ರೆ ಸಂಪೂರ್ಣಗ ಹೊರನ ಕೆಳಗೆ ಇಳಿದ್ಬಿಟ್ಟು ಅದಕ್ಕೆ ಅದೇನು ಕೆಳಗೆ ಇಳ್ಕ್ಬಿಟ್ಟ. ಡಾಕ್ಟ್ರಿಗೆ ಹೋಗಿ ತೋರಿಸ್ತೀವಿ. ಸರ್ ಇನ್ನೇನು ಒಂದು ವಾರದಿಂದ ಹೇಳಿಕೊಂಡು ಸರ್ ದಯವಿಟ್ಟು ನೋಡಿ, ಯಾಕಂದ್ರೆ ತಡ್ಕೊಳಕ್ಕಾಗಲ್ಲ ಅಂದು. ಏನಾಯ್ತಪ್ಪ ಅಂದರು, ತಡ್ಕೊತೈತಲ್ಲ ಸರ್, ನನ್ನ ಕೈಲಿ ಹೇಳಿಕೆ ಹೋಗಿಲ್ಲ ಒಂದು ವಾರದಿಂದ ಅಂತ ಅಂದು. ಅದಕ್ಕೆ ಯೋಚನೆ ಮಾಡಬೇಡ ಸುಮ್ಮನೆ, ನೈವತ್ತು ನಂಗೆ ಮಾಡ್ಯ ಅಂದರು. ಏನು ಮಾಡ್ಬೇಕು ಸರ್ ಅಂದು. ಒಂದು ಗೊನ ಬಾಳೆಹಣ್ಣು ತಿನ್ನು ಸರ ಇತ್ತ ಅಂದರು.
ಆಗ ಒಂದು ಗೊನ ಬಾಳೆಹಣ್ಣು ನಿಧಾನದಲ್ಲಿ ತಿಂದ್ಮೇಲೆ ಏನು ಮಾಡಲಿ ಸರ್ ನೀವು ತಲೆ ಮೇಲೆ ಕೂತಿದ್ರೆ ಪದಾರ್ಥ ಒತ್ಕೊಂಡು ಹೋಗು ಅರ್ಜೆಂಟ್ ಆಗಿ ಹೋಗ್ಬಿಡು ಅಂತಂದರು. ಅದಕ್ಕೆ ಅಲ್ಲಿ ಕೂತ್ಕೊಂಡು ಯೋಚನೆ ಮಾಡಿ ಕೂತಿದ್ದೆ ಹೆಂಗೆ ಹೋಗಲಿ ಅಂತ. ಆಗ 3 ಸೀಟ್ ಐಕ್ಳು ಬಂದರು. ಹೆಂಗೆ ಕೂತ್ಕೊಂಡು ಹೋಗ್ಲಪ್ಪ ಅಂತಿದ್ದಿ. ಆಗ ಇದ್ದೆ ಮಾಡಿದೆ ನಾನೇ ಯಾಕಂಗೆ ಸರಿ ಬರಲ್ಲ ಅಂತ ಫಸ್ಟು ಕೂತ್ಕೊಂಡು ಕೆಳಗೆ ಕಳ್ಕೊಂಡು ಚೆಡ್ಡೆ. ಒಬ್ಬನ ಕುಣಿಸ್ತಿ ಹೆಗಲ್ ಮ್ಯಾಕ ಬರಲಿಲ್ಲ, ಇನ್ನೊಬ್ಬನ ಕುಣಿಸ್ತಿ ಹಂಗೂ ಬರಲಿಲ್ಲ. 3ನೇ ಪುತ್ರ ಹಿಡ್ಕೊಂಡು ತಡ ಬಂದಿದ್ದೆ ಆಯ್ತಾ ಅಲ್ಲಿ ನೀರು ಬಿಡಲ್ಲಾಗ. ಅಪ್ಪ ನಂಗೆ ಅಷ್ಟು ಸಮಾಧಾನ ಆಯ್ತು. ಆ ವೈಕಲ್ಗೆ 101 ನಮಸ್ಕಾರ. ನಿಂಗೇನು ಗೊತ್ತು, ನಿನ್ನ ಕಷ್ಟ ಕೇಳ್ಕೊಂಡು ಕೂತೀನಿ. ಕೊಡುವಂತಪ್ಪ ನೀರ. ಒಂದು ತಪ್ಲ ನೀರು ಕೇಳ್ತಿದೆಯಲ್ಲ, ಒಂದು ತಪ್ಲ ನೀರು ಸಾಕದ್ದಪ್ಪ ನಿಂಗ. ಒಂದು ಗೊನ ಬಾ ಅಂತಿದ್ದೀನಿ, ನೀವು ಹಾಕಾಗ ಅಂತಿದೆಯಲ್ಲ. ನಿಂಗೇನು ಹೊಟ್ಟೆ ಇಲ್ಲ ಕನ್ನ ಮಾಡಿ ಕಟ್ಟಪ್ಪ. ಬುಡವೇ ಒಳಗೆ ಸ್ಟಾಕ್ ಆಗಿ ಕಟ್ಕೊಂಡದಲ್ವ, ಈಚೆ ಹಂಗೆ ಸ್ಮೂತಾಗಿ ಬಿದ್ದೋಲಿ ಅಂತ ಒಂದು ಗೊನ ಬಾ ಅಂತಿದ್ದು. ಎಲ್ಲ ನಿಂಗೆ ಗೊತ್ತು, ಆರೋಗ್ಯ ಬಗ್ಗೆ ಕಾಪಾಡ್ಕೋಬೇಕು ಅಂತ ಒಂದು ಗೊನೆನೂ ತಿನ್ನಬೇಕು, 2 ಗೊನೆನೂ ತಿನ್ನಬೇಕು. ನಿಂಗೊಂದು ಮಾತು ಹೇಳ್ಬೇಕು, ಹೇಳಲೆ. ಅದು ಹೇಳು ಅಂದ್ರ ನೀನು ಒಂದು ಗೊನ ಭಾಳ ನಾವು ಹಾಕೋಕೆ ತಿಂದಿದೆ ಅಂದ್ರ ನೀನು ರಾಜ್ಯದಲ್ಲಿ ಕಪಿ ಆಗ್ಬಿಟ್ಟಿರ್ಬೇಕು. ಅಂತ ಒಂದು ಗೊನ ಭಾಳನ್ನು ಹಾಕೋ ಗಿಳಿಸಿದೆ ಕಣಗಳು. ಬಾಯ್ಲೆ ಯಾಣ ಅಂದ್ರ ನೀನು ಹೋದ ಜನ್ಮದಲ್ಲಿ ನೀನು ಇಲ್ಲ ಚೂಜಿ ಚಿಟ್ಟ ಕಂಡಾಗಿದ್ದಾನೆ ಕಾಂತ. ಹಿಂದೆ ಬತ್ತಿತ್ತು ಸಣ್ಣ ರವಷ್ಟು ಹಾರ್ಕೋಯ್ತು ಚೂಜಿ ಚಿಟ್ಟ. ಆ ಥರ ಇದ್ದೆ ಕಂಬಿಡು ತಾಯಿ. ಎಲ್ಲ ನೀನು ಮಾತಾಡ್ತಿದ್ಯಲ್ಲ, ಕೂತ್ಕೊಳ್ಳಿ. ಅದೇನಕ್ಕ ಕೂತ್ಕೊಳಕ್ಕಾಗಲ್ವನ ಕೈಲಿ? ಕೂತ್ಕೊ ಆಯ್ತು. ಅದೇನ ಹೇಳು. ಹೇಳ್ತೀನಿ, ನೀನು ಹೇಳಿಲ್ಲ ಅಂದ್ರೆ ಆಮೇಲೆ ನಿನ್ಗೆ ಮಾಡ್ತೀನಿ ಈಗ ನಾನು. ಅದೇನ ಹೇಳು. ಹೇಳ್ತೀನಿ ಇರು, ಗಲ್ಗೊತ್ತೀವಿ ಬೇಡ. ಇಷ್ಟೆಲ್ಲ ಮಾತಾಡ್ತಿಲ್ಲ, ಬರಾಗ ಮಾತ್ರ ಒಬ್ಬನೇ ಆಯಿತಾ. ಹೋಗಿ ಮಾತ್ರ ಅವ್ನು ನಿಂಚೋರು ಮಸ್ತ್ ತಗೊಳ್ತಾರ. ಅದೇನು ಹೇಳು ಮಾತ್ರ. ನಾನು ಹೋಗುವಾಗ ಮಸ್ತ್ ತಗೋಯ್ತಾರ ಅವ್ನು ನಿಂಚರಿ. ಬರಾಗ ಮಾತ್ರ ಒಬ್ಬನೇ ಬರ್ತಾನ. ಬರಾಗ ಒಬ್ಬ, ಹೋಗಾಗ ಮಸ್ತಾಗ ಹೋಯ್ತಾರ ಅಂದ್ರೆ ಏನಪ್ಪ? ಅವ್ನ ಜೊತೆಲಿ ಹೋಯ್ತಾರ ಮಸ್ತಾಗ. ಏನಕ್ಕಪ್ಪ ನಂಗೆ ಗೊತ್ತಿಲ್ಲ. ಹೇಳು ಮತ್ತೆ ಅದೇನ ನಂಗೆ ಗೊತ್ತಿಲ್ಲ, ನೀನೇ ಹೇಳಪ್ಪ. ಅದೇನೋ ಗೊತ್ತು ಅಂತಿದೆ ಮತ್ತೆ ಹೇಳು. ಆಯ್ತು, ಇದು ಗೊತ್ತಿಲ್ಲ ಹೇಳು. ಅಯ್ಯ ದಾಡ್ಸಿಕ ಮನೆ, ಅದೇನ ಗೊತ್ತಾ? ಹೇಳು. ಈಗ ನೀವು ಹುಟ್ಟಾಗ ಯಾರೋ ನೀನು ಒಬ್ಳೆ ತಾನೆ ಬರೋದು. ಬರುವಾಗ ಒಬ್ಳೆ, ಅದನ್ನೇ ಹೇಳೋದು. ಬರೋವಾಗ ಒಬ್ಳೆ, ಹೋಗುವಾಗ ಮಸ್ತಾಗಿ ಬರ್ತಾರೆ ಅನ್ನೋದು ಏನು ಹೇಳು. ಹೋಗುವಾಗ ನೀ ಸ್ವತಃ ಮಸ್ತಾಗಿ ನಿನ್ನ ನಿಂಚರ್ ಬರ್ತಲ್ಲ, ಅದನ್ನೇ ಸ್ವತಃ ಮಸ್ತಾಗಿ ಬರ್ತಾರೆ ಅನ್ನೋದು. ನಿನಗೇನಾರ ತಿಳಿವಾಳ ಕೊಟ್ಟು ಬುದ್ಧಿ ಕಳಿಸ್ತಾರೆ ಸಿಕ್ಕಾಬಿಟ್ರ ಅವ್ರಿಗೆ 101 ಹಿಡ್ಗಾಯ ಹೊಡೆದು ಕಾಂತ ಇಲ್ಲೈತೆ. 101 ಹಿಡ್ಗಾಯ ಹೊಡೆದು ಪೂಜೆ ಮಾಡಿ ಗಂಡಿಕ ಜರ್ಸಿ ಧೂಪ ಹಾಕಿ ಅವರೆಲ್ಲರೂ ಇನ್ನೂ ಒಂದಷ್ಟು ಕೂಕ್ಳು ಒಂದಷ್ಟು ಚಿಕ್ಳು. ಐ ಡೋಂಟ್ ಲೈಕ್ ಇಟ್ ಕಾಂತ, ಲೈಕ್ ಇಟ್. ನಿಂಗೇನಪ್ಪ ಈ ಉಪೇಂದ್ರ ಸ್ಟೈಲ್ನೇ ಹೇಳ್ಬಿಟ್ಟ. ನಿಂಗೆಲ್ಲ ಥರ ಸ್ಟೈಲ್ ಗೊತ್ತಕ್ಕಪ್ಪಾಗಾರ ನಿಂಗ? ಹಾಗಂದ್ರೆ ನಂಗೆ ಗಾದಿನೇ ಗೊತ್ತು. ಗಾದೆ ಗೊತ್ತು? ಒಂದೆರಡು ಬಿಡು ಆಗ್ಯಾರ ನೋಡಮ್ಮ. ಅದು ಯಾವ ಬಿಟ್ಟ 2 ಗಾದೆ ಬಿಡ್ತೀನಿ ಈಗ ನೋಡ್ಕ. ಸಂತ ಒಳಗ 3 ಸೀಟ್ ಸ್ವತ್ತಾಗಿರ್ತಾರೆ. ಅವ್ರನ್ನ ನೋಡಿದ್ರೆ ಅಡ್ಕನಾಥ ವಾಸನ ಅವರು. ಆದರೂ ವರ್ಷ ಜನ ನೋಡ್ತಾರೆ, ವರ್ಷ ಜನ ಹೋಗ್ತಾರೆ. ಯಾಂಡೆ ಪತಿ ವಾಸನ ಬೈಕೋಯ್ತಾರೆ. ಆದ್ರೂ ವರ್ಷ ಸ್ವತಗರನ್ನೇ ಬಿಡೋದು ತಗೊಂಡೋಯ್ತಾರೆ. ಅದೇನು ಹೇಳು ಮತ್ತೆ. ಸ್ವತಗರನ್ನೇ ತಗೊಂಡೋಯ್ತಾರೆ. ಎಷ್ಟು ಜನ ಸಂತಲ್ಲಿ ಹೋಯ್ತಿದ್ರು ಅವ್ನು ಮಾತ್ರ ಹೋಗಲ್ಲ, ಅಲ್ಲೇ ಮನೆಗಿರ್ತಾನ. ಅದೇನು ಹೇಳು ಮತ್ತೆ. ಅದೇನಕ್ಕಪ್ಪ ನಂಗೆ ಗೊತ್ತಿಲ್ಲ. ಅದೇನ ನೀನೇ ಹೇಳಪ್ಪ. ಹೇಳು ಮತ್ತ. ನಂಗೆ ಗೊತ್ತಿಲ್ಲ ಕಣ, ಹೇಳು ನೀನೇ. ಎಂಬುದ ಸಿಗಡಿ ಕರ್ಮೀನು ಗ್ಯಾಂಟ್ ಕಟ್ಟೋರು ಇದ್ದೆ ತಂದು ನೋಡ್ಯಾಕಂಡ್ರ ಹಿಂಗಾಗಲ್ಲಕ್ಕಪ್ಪ ಅಂತ ಹೋಯ್ತಿರ್ತಾರ ಎಷ್ಟು ಜನ. ಬಿಟ್ಬಿಟ್ಟು ಬದನೆಕಾಯಿ ಕೂದಾಕ್ಬಿಟ್ಟು ಮಾಡ್ಕೊಬಿಟ್ರು. ಅವರೆಕಾಯಿ ಹಾಕ್ಬಿಟ್ಟು ಅವರೆಕಾಳು ಹಾಕ್ಬಿಟ್ಟು ಸಿಗಡಿ ಕರ್ಮಿನ ಒಳಕ್ಕೆ ಹಾಕ್ಬಿಟ್ಟು ಹುಣಸೆ ಹುಳಿ ಬಿಟ್ಬಿಟ್ಟು ಮಾಡಿಬಿಟ್ರ ಈ ನೆಗಡಿ ಶೀತೆಲ್ಲ ಆರ್ಬಿಡಲ್ವಾ ಅಂತ ವರ್ಷ ಲೆಚ್ಚ ಹಾಕೊಂಡು ಹೊಸ ಜನ ಎತ್ಕೊಂಡು ಹೋಯ್ತಾರ. ಅದೇ ಸಿಗಡಿ ಕರ್ಮೀನು. ಇನ್ನು ಎಷ್ಟು ಜನ ಹೊಸ ಬ್ಯಾಂಟ್ರಿ ಕೊಡ್ತಾರೆ. ಅದಕ್ಕೆ ಹೊಸ ಜನ ಆರೋಗ್ಯ ಬಗ್ಗೆ ಚೆನ್ನಾಗಿರೋರು. ನಾವೊಂದು ಹೇಳ್ತೀನಿ ಕೇಳು. ಹೇಳು. ಅದಕ್ಕೆ ಏನಂತ ಗಾದ ಮಾತಾಗ ಉತ್ತರ ಹೇಳು ನೀನು. ಹೇಳು. ಏನ ಹೇಳಲೆ? ಹೇಳು. ಅವ್ವ ಉದ್ದ ಮಗ ಕುಳ್ಳಿ. ಅದೇನ ಹೇಳು. ಆಯ್ತು, ಅಷ್ಟು ಗೊತ್ತಿಲ್ಲ ನಿಂಗೆ, ಹೇಳ್ತೀನಿ ಕೇಳ್ಕ. ಹೇಳು. ಅವ್ವ ಉದ್ದ ಅಂದ್ರ ಸೇರು, ಮಗ ಕುಳ್ಳಿ ಅಂದ್ರ ಕಾವು. ಅಷ್ಟು ಗೊತ್ತಿಲ್ವಾ? ಏನ ಹೇಳು. ಕುಣಿತ ಇಟ್ಟು ಕುಂತಿರ್ತಾನೆ. ಏನು ಹೇಳು ಮತ್ತೆ. ಕುಣಿತಿಟ್ಟು ಕುಣಿತ ಹೆಂಗಪ್ಪ ಇಟ್ಟುಣ್ಣದು? ನಾವು ಇಟ್ಟು ಕುಣಿತಿರ್ತದೆ. ಇಟ್ಟು ಕುಂತಿದ್ರೆ ಅವ್ನು ಕುಣಿತಿರ್ತಾನ.
ಏನು ಹೇಳು ಮತ್ತೆ ನನಗೆ ಗೊತ್ತಿಲ್ಲಕ್ಕಪ್ಪ ನಂಗೆ. ಹಾಂ ಅದೇನು ನಾನು ಭಾರಿ ನಲ್ದು ಬಿಟ್ಟಿನಿ ಅಂತ ಮತ್ತೆ ಆಯ್ತು, ನಾನು ಅಲ್ದು ಬಿಟ್ಟಿಲ್ಲ, ನೀನೇನು ಅಲ್ದಿದೆ ಹೇಳು. ಬುದೇ ಹ್ಞೂ ಬರಲು ಕಷ್ಟ ಬರಲು ಜೊಟ್ನಾಗ ಅವ್ನು ಕೂಸ್ತೀರಿ ಅನ್ನೋದು ಅದಲ್ಲ ಒತ್ತಾಗೆ ತಗೋ ಅದೇ ಕುಣಿಯೋದು ಇಟ್ಟು ಉಂಚಿರು ಕುಣಿಯೋದು ಅನ್ನೋದು ಅದೇ ಬರಲು ಕೂಸ್ತೀರಿ ಸುಮ್ಮನೆ ಕುಣಿಯೋದು ಉಂಚರಿ ಟಣಕ ಟಣಕ ಟಣಕನ ಅದೇ. ಹಾಗಾರ ನಾ ಹೇಳ್ತೀನಿ, ಅದು ಹೇಳಿ ನೀನು ಹೇಳು ಹಾಗಾರ ಉಳ್ಳಿ ಏನು ನಿಮ್ಮ ಒಪ್ಪಳ್ಳಿ ಲಾರಿ ಏನು ನಿಮ್ಮ ಮಾರಿ ಅದೇ. ಹಾಗಾರ ರೋಡು ಏನು ರೋಡು ಹಾಗಾರ ಚಡ್ಡಿ ಕಾಕ ಓಡೋ.